ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗಿನ ನನ್ನ ರೂಟೀನ್ ಹೇಗಿರುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ಹಿಡಿದು ಮಕ್ಕಳಿಗೆ ಕ್ಲಾಸಿಗೆ ಬಿಟ್ಟು ಬರೋ ತನಕ ಯಾವ ರೀತಿ ಇರುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ತಿಂಡಿಗೆ ಮಕ್ಕಳಿಗೆ ಇಷ್ಟ ಆಗಿರೋಂಥ ಪಾಲಕ್ ರೈಸ್ ಮಾಡ್ಕೊಂಬಿಡೋಣ ಅಂತ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಕರೆಂಟ್ ಕುಕ್ಕರಲ್ಲಿ ಇಡೋದ್ರಿಂದ ಒಂದು 3/4 ಗಂಟೆ ಆದರೂ ಬೇಕು ರೈಸ್ ಆಗೋದಕ್ಕೆ. ಅದಕ್ಕೆ ಸ್ವಲ್ಪ ನಾನು ಎದ್ದ ತಕ್ಷಣ ಇಟ್ಕೊಂಡ್ಬಿಟ್ರೆ ನನ್ನ ಕೆಲಸ ಎಲ್ಲ ಕಸ ಗುಡಿಸೋದು ಎಲ್ಲ ಮುಗಿಸ್ಕೊಳ್ಳೋದ್ರೊಳಗಡೆ ರೈಸ್ ಆಗಿಬಿಡುತ್ತೆ. ಅದಕ್ಕೆ ಫಸ್ಟ್ ನಾನಿಲ್ಲಿ ರೈಸ್ ತೊಳೆದು ಅಕ್ಕಿ ಇಟ್ಕೊತಾ ಇದ್ದೀನಿ. ಇನ್ನು ತಿಂಡಿಗೆ ಪಾಲಕ್ ರೈಸ್ ಮಾಡೋದ್ರಿಂದ ಸೊಪ್ಪು ಸಹ ಇನ್ನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಫ್ರಿಜ್ಜಲ್ಲಿ ಇರೋದ್ರಿಂದ ಸ್ವಲ್ಪ ತಣ್ಣಗಿತ್ತು, ಸ್ವಲ್ಪ ಈ ಥರ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಈ ಕಡೆ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ನೀರಿಗೆ ಹಾಕಿಬಿಟ್ರೆ ಮಣ್ಣೆಲ್ಲ ಬಿಟ್ಕೊಂಡ್ಬಿಡುತ್ತೆ ಅಂತ ಇಲ್ಲಿ ನೀರಿಗೆ ಹಾಕಿಟ್ಟಿದ್ದೆ. ನಾನು ನೋಡ್ತಾ ಇರ್ಬೋದು. ಈಗ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಾವು ಬೌಲಲ್ಲಿ ಹಾಕಿ ಇದನ್ನು ಬೇಯಿಸ್ಕೊಂಡು ನಾನು ಪೇಸ್ಟ್ ರೀತಿ ಮಾಡ್ಕೊತೀನಿ. ಆ ಥರ ಆದರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ. ನಾನು ಕಟ್ ಮಾಡಿ ಡೈರೆಕ್ಟರ್ ಕುಕ್ಕರಲ್ಲಿ ಹಾಕಿ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದಲ್ವ. ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ಬಿಟ್ರೆ ಸಾಕು ನಮಗೆ. ಇನ್ನು ಅಷ್ಟರಲ್ಲೇ ಅತ್ತೆ ಎಲ್ಲ 7 ಗಂಟೆ ಆಗಿರುತ್ತಲ್ವ, ಅತ್ತೆ ಮಾವನ ಕಾಫಿ ಮತ್ತು ಮಕ್ಕಳಿಗೆ ಹಾಲು. ಬೆಳಗ್ಗೆ ನನ್ನ ಮಕ್ಕಳನ್ನ ತಿಂಡಿ ತಿಂದು ಹೋಗೋದಿಲ್ಲ, ಅವರು ಹಾಲೊಂದೇ ಕುಡಿದು ಹೋಗೋದ್ರಿಂದ ಬಿಸ್ಕೆಟು ಹಾಲು. ಅವ್ರಿಗೆ ಫಸ್ಟ್ ಹಾಲು ಮಿಕ್ಸ್ ಮಾಡಿಬಿಡ್ತೀನಿ. ಬಿಸಿ ಇರುತ್ತಲ್ವ, ಅಷ್ಟೊತ್ತಿಗೆ ತಣ್ಣಗಾಗ್ಬಿಡುತ್ತೆ, ಅವರೆಲ್ಲ ಸ್ನಾನ ಮಾಡಿ ರೆಡಿ ಆಗೋದ್ರೊಳಗಡೆ ಅಂತಂದು ಫಸ್ಟ್ ಹಾಲು ರೆಡಿ ಮಾಡಿಟ್ಟಿರ್ತೀನಿ ಇಲ್ಲಿ. ಆಮೇಲೆ ನಮಗೂ ಸಹ ನಾನು ನಮ್ಮ ಅತ್ತೆ ಮೂವರೇ ಕಾಫಿ ಕುಡಿಯೋದು, ನಮ್ಮ ಮನೆಯವ್ರು ಕುಡಿಯೋದಿಲ್ಲಲ್ವ, ಅದಕ್ಕೆ ನಮ್ಮ ಮೂವರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಈ ಕಡೆ ಸೊಪ್ಪು ಸಹ ಒಂದು ಸತಿ ಮಗಚ್ಕೊಂಡ್ಬಿಟ್ರೆ ಕೆಳಗಡೆ ಎಲ್ಲ ಕುದ್ದಿರುತ್ತಲ್ವ, ಒಂದು ಸತಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕು. ಈ ಕಡೆ ಹಾಲು ಸಹ ಸಕ್ಕರೆ ಹಾಕಿ ಕುದಿಸಿಟ್ಕೊಂಡಿದ್ನಲ್ಲ, ಅದಕ್ಕೂ ಸಹ ಬುರುನೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಥರ ಮಗಚ್ಕೊಂಡ್ರೆ ಕಾಫಿ ತುಂಬ ಟೇಸ್ಟ್ ಇರುತ್ತೆ. ನಾವು ಹಂಗೆ ಪೌಡ್ರ್ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಚೆನ್ನಾಗಿ ಮಗಚ್ಕೊಂಡ್ರೆ ಕಾಫಿ ಟೇಸ್ಟ್ ಇರುತ್ತೆ ಅಂತ ಈ ಥರ ಎತ್ತಿ ನೊರೆ ಬಂದರೆ ಅಲ್ವ ಕಾಫಿ ಚೆನ್ನಾಗಿರೋದು. ಇನ್ನು ಅತ್ತೆ ಮಾವಂಗೆ ಸಹ ಕೊಟ್ಟು ನಾನು ಸಹ ಕಾಫಿ ಕುಡ್ಕೊಂಡು ಈ ಕಡೆ ಈಗ ಸೊಪ್ಪು ಬೆಂದಿತ್ತಲ್ವ, ಸ್ವಲ್ಪ ಹೊತ್ತಾದರೆ ಸಾಕು, ಆಗಲೂ ಬೆಂದುಬಿಟ್ಟಿರುತ್ತೆ ಅದು. ಸ್ವಲ್ಪ ಒಂದು ಪ್ಲೇಟಲ್ಲಿ ತಣ್ಣಗಾಗೋದಕ್ಕೆ ಇಟ್ಕೊಂಡ್ಬಿಡೋಣ. ಈಗ ಸೊಪ್ಪು ತಣ್ಣಗಾಗೋದ್ರೊಳಗಡೆ ಈ ಕಡೆ ಬಾಣಲೆ ಇಟ್ಟಿದ್ನಲ್ಲ, ನಾನು ಎಣ್ಣೆ ಹಾಕ್ಬಿಟ್ಟು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಈರುಳ್ಳಿ ಸಣ್ಣ ಇರೋದ್ರಿಂದ ನಾನಿಲ್ಲಿ ಸ್ವಲ್ಪ ಕಟರಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಟರ್ ಇದ್ದರೆ ಬೇಗನೆ ಸಹ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ಬೋದು ನಾವಿಲ್ಲಿ. ಇನ್ನು ಇದಕ್ಕೆ ಹಸಿಮೆಣ್ಸಿಕಾಯಿ ಸಹ ಹಚ್ಕೊಂಡಿದ್ದೀನಿ. ಎಣ್ಣೆ ಕಾದಿತ್ತಲ್ವ, ಅದಕ್ಕೆ ಸ್ವಲ್ಪ ಸಾಸಿವೆ ಕಾಳು ಹಾಕ್ಕೊಂಡು ಇದಕ್ಕೆ ನಾನು ಡೈರೆಕ್ಟು ಹೋಲ್ ಗರಂ ಮಸಾಲ, ಈ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸೋಂಪು ಕಾಳು ಮತ್ತು ಬಿರಿಯಾನಿ ಎಲೆ ಇವೆಲ್ಲ ಅದರಲ್ಲೇ ಹಾಕ್ಕೊತಾ ಇದ್ದೀನಿ. ಮತ್ತು ಹಸಿಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು ಅವನ್ನು ಸಹ ಹಾಕಿ ಸ್ವಲ್ಪ ಎಣ್ಣೆ ಚಿಟಪಟ ಅಂದ ತಕ್ಷಣ ಹಸಿಮೆಣ್ಸಿಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿರ್ಬೇಕು. ಇದಕ್ಕೆ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಪಾಲಕ್ ರೈಸ್ನ ಆಗಲೇ ವೀಡಿಯೋ ಶೇರ್ ಮಾಡಿದ್ದೀನಿ, ಅದಕ್ಕೆ ಇಲ್ಲಿ ಡೀಟೇಲಾಗಿ ನೋಡಿಸ್ತಾ ಇಲ್ಲ ನಾನಿಲ್ಲಿ. ಈರುಳ್ಳಿ ಸ್ವಲ್ಪ ಬೇಯೋದ್ರೊಳಗಡೆ ಈ ಕಡೆ ತಣ್ಣಗಾಗಿತ್ತಲ್ಲ ಪಾಲಕ್ ಸೊಪ್ಪು, ಅದನ್ನು ಸಹ ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು. ಈರುಳ್ಳಿ ಎಲ್ಲ ಬೇಯ್ತಾ ಇದೆಯಲ್ಲ, ಈ ಕಡೆ ಪೇಸ್ಟು ರೆಡಿಯಾಗಿದೆ ನೋಡಿ. ಈ ಕಡೆ ರೈಸ್ ಸಹ ಆಗಿದೆ. ಎಷ್ಟು ಉದ್ದುದ್ರಾಗಿರುತ್ತೆ ಇದರಲ್ಲಂತೂ ರೈಸು. ಉದ್ದುದ್ರಾಗಿದ್ದರೆ ರೈಸ್ಗಳು ಪಾಲಕ್ಗೆ ಏನಕ್ಕಾದ್ರೂ ನಾವು ಎಗ್ ರೈಸ್ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ ರೈಸು. ಈ ಕಡೆ ಈರುಳ್ಳಿ ಸ್ವಲ್ಪ ಬೇಯುವಾಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಫ್ರೈ ಆದ ತಕ್ಷಣ ಈ ಕಡೆ ರುಬ್ಬಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪಿನ ಪೇಸ್ಟ್ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಗರಂ ಮಸಾಲೆ MTRದೇ ಬಳಸೋದು ನಾನು. ಅದನ್ನು ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇನ್ನಿಷ್ಟೇ, ಇದಕ್ಕೆ ಇನ್ನೇನು ಮಸಾಲೆ ಎಕ್ಸ್ಟ್ರಾ ಹಾಕೋದಿಲ್ಲ ನಾವು. ಇಲ್ಲಿ ನಿಂಬೆಹಣ್ಣು ಬದಲಾಗಿ ಎಳ್ಳಿಕಾಯಿ ಇತ್ತಲ್ವ, ಅದನ್ನೇ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈ ಕಡೆ ಗೊಜ್ಜು ರೀತಿ ರೆಡಿಯಾಗಿದೆಯಲ್ಲ ಪಾಲಕ್ ಸೊಪ್ಪಿನ ಪೇಸ್ಟು. ಈಗ ಮಾಡಿಟ್ಕೊಂಡಂಥ ಅನ್ನನ ಇದರಲ್ಲಿ ಡೈರೆಕ್ಟ್ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಫ್ರೈ ಮಾಡಿಬಿಟ್ರೆ ಸಾಕು, ನಮಗೆ ಪಾಲಕ್ ರೈಸ್ ರೆಡಿ ಆಗಿಬಿಡುತ್ತೆ. ಈ ಕಡೆ ನಾನು ರೈಸ್ ಎಲ್ಲ ಆದಮೇಲೆ ಈ ಕಡೆ ಎಳ್ಳಿಕಾಯಿ ರಸ ಇತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹೇಳ್ತೀನಲ್ಲಿ ಎಳ್ಳಿಕಾಯಿ ಅಥವಾ ನಿಂಬೆಹಣ್ಣು ಎರಡರಲ್ಲಿ ಯಾವುದಾದ್ರೂ ಹಾಕ್ಕೋಬೋದು. ಎಳ್ಳಿಕಾಯಿ ಇರೋದ್ರಿಂದ ಎಳ್ಳಿಕಾಯಿ ಹಾಕ್ಕೊಂಡಿದ್ದೀನಿ. ಇದು ಸಹ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಪಾಲಕ್ ರೈಸ್ ರೆಡಿ. ನೋಡಿ ಎಷ್ಟು ಉದ್ದುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ರೈಸ್ ಅಂತೂ, ತುಂಬ ಟೇಸ್ಟಿ ಸಹ ಇತ್ತು. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಇನ್ನು ಮಕ್ಕಳಿಗೆ ಇವತ್ತು ಮಕ್ಕಳ ದಿನಾಚರಣೆ ಆಗಿರೋದ್ರಿಂದ ಕಲರ್ ಡ್ರೆಸ್ ಸಹ ಹೇಳಿದರು ಅವ್ರಿಗೆ. ವರ್ಷಕ್ಕೆ ಒಂದೇ ಸತಿ ಅನಿಸುತ್ತೆ ಇವ್ರು ಕಲರ್ ಡ್ರೆಸ್ ಹೇಳೋದು. ಇನ್ನು ಮಿಕ್ಕಿದ ದಿನದಲ್ಲಿ ಯೂನಿಫಾರ್ಮ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಇವರಿಗೆ. ಅವ್ರಿಗೂ ಸಹ ಎಲ್ಲ ರೆಡಿ ಮಾಡಿ, ಇವಳಿಗೂ ಸಹ ಸೈಡ್ ಜಡೆ ಹಾಕಿ ರೆಡಿ ಮಾಡಿದ್ದೀನಿ ಇಲ್ಲಿ ಇಬ್ರಿಗೂ. ನಮ್ಮ ಮನೆಯವ್ರು ಸಹ ಇರಲಿಲ್ಲ ಇವತ್ತು, ಅದಕ್ಕೆ ನಾನೇ ಬಿಟ್ಟು ಬರೋದ್ರಿಂದ ಸ್ಕೂಲಿಗೆ ನಾನೇ ಇಲ್ಲಿ ಗಾಡಿ ತೆಗಿತಾ ಇದ್ದೀನಿ. ಈಗ ಸ್ವಲ್ಪ ಮೋಡ ಮುಚ್ಕೊಂಡಿರೋದ್ರಿಂದ ಸ್ವಲ್ಪ ಕತ್ಲೆ ಆಗಿದೆ ವಿಡಿಯೋ ಅಲ್ಲಿ.
ಇನ್ನು ಮಕ್ಳು ನಾವೇ ಬಿಡೋದು ಕರ್ಕೊಂಬರೋದ್ರಿಂದ ಇಲ್ಲಿ ಕರ್ಕೊಂಬಂದು ಸ್ಕೂಲ್ ಹತ್ರ ಬಿಟ್ಟಿದ್ದೀನಿ ಈಗ. ಅವ್ರು ಸ್ಕೂಲ್ ಒಳಗಡೆ ಎಲ್ಲ ಹೋಗ್ತಾ ಇರುವಾಗ ಇನ್ನು ಮನೆಗೆ ಬಂದರೆ ನೀರು ಸಹ ಬಿಟ್ಟಿದ್ರಲ್ವ, ಸ್ವಲ್ಪ ನೀರು ಹಾಕ್ಬಿಡೋಣ ಗಿಡಕ್ಕೆ ಅಂತ ಎಲ್ಲ ನೀರು ಹಾಕ್ತಾ ಇದ್ದೀನಿ. ಫುಲ್ ಎಲ್ಲ ಗಿಡಕ್ಕೆ ಹಾಕೋ ಅಷ್ಟೊತ್ತಿಗೆ 1 ಮುಕ್ಕಾಲು ಗಂಟೆ ಆದರೂ ಬೇಕು ನಮಗೆ ನೀರೆಲ್ಲ ಹಾಕೋದು ಗಿಡಗಳು. ಇನ್ನೆಲ್ಲ ನೀರೆಲ್ಲ ಹಾಕಿ ಬಂದಮೇಲೆ ಗಿಡಗಳಿಗೆ ನಾನು ಸಹ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಇಲ್ಲೇ ತಿಂಡಿ ತಿಂದ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ತಿನ್ನೋ ಅಷ್ಟಕ್ಕೆ ಸ್ವಲ್ಪ ತಣ್ಣಗೆ ಆಗಿಬಿಟ್ಟಿರುತ್ತೆ ರೈಸ್ ಎಲ್ಲ ಆಗಲೇ. ಇನ್ನು ಮಧ್ಯಾಹ್ನ ಮಕ್ಕಳಿಗೆ 3:30ಗೆ ಬಿಡೋದ್ರಿಂದ ನಾನೇ ಸಹ ಕರ್ಕೊಂಬರೋಕ್ಕೆ ಬಂದಿದ್ನಲ್ವ, ಮಕ್ಕಳು ಸಹ ಇಳಿದು ಬರ್ತಾ ಇದ್ದಾರೆ. ಈ ಚಿಲ್ಡ್ರನ್ಸ್ ಡೇಗೆಲ್ಲ ಸ್ವಲ್ಪ ಡೆಕೋರೇಟ್ ಮಾಡಿದರೆ ಅಲ್ಲಿ ಫೋಟೋ ತೆಕ್ಕೊಳ್ಳೋಣ ಅಂತ ತೆಗೆದುಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.